ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಸೊ ಬೆಳಿಗ್ಗೆ ಒಂದು 7 ಗಂಟೆ ಆಗಿದೆ. ಸೊ ನಾನು ಬಿಸಿ ಅಫ್ರೆಶ್ನ ಬೀಚ್ ಹತ್ರ ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ವಿನಯ್ ದಿಲೀಪ್ ಅನ್ಬೋದು. ದಿಲೀಪ್ ಕೆಮ್ಮು ಬಂದುಬಿಟ್ಟಿದೆ ಅವನಿಗೆ ಸಿಕ್ಕಾಪಟ್ಟೆ. ಯಾಕೆ ಅಂದರೆ ನೆನ್ನೆ ಲೇಸು ಚಿಪ್ಸ್ ಎಲ್ಲ ತಿಂದಿದ್ದಾನೆ ಚೆನ್ನಾಗಿ, ಅದಕ್ಕೆ ಎಲ್ಲೋ ಮಗನೇ ವಾ. ಯೋಗ ಕ್ಲಾಸ್ ಇದೆಯಂತೆ 7 ಗಂಟೆಗೆ ಬೀಚ್ ಹತ್ರನೇ. ಸೊ ಹಾಗಾಗಿ ಯೋಗ ಕ್ಲಾಸು ಅಟೆಂಡ್ ಮಾಡೋದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಸೊ ಫೇವ್ರೆಟ್ ತಾಜ್ ಮಹಲ್ ಇದೆ. ಸೊ ಇದ್ರ ಮುಂದೆ ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಆಮೇಲಿಂದ ಫ್ರೆಶ್ ಅಪ್ ಆಗಿ ತಾಜ್ ಮಹಲ್ ಮುಂದೆ ಮಾಡ್ಸೋಣ ಅಂತ. ವಿನಯ್ ಏನು ಚೆನ್ನಾಗಿದೆ ಗೊತ್ತಾ ವೆದರ್. ಏನು ಮಗನೇ ಏನು? ಓಕೆ ಬಾ, ಸುಮ್ಮನೆ ಕರೆದಾ? ಆಯಿತು ಬಾ. ಹಾಂ ಏನು? ಬಾ ಆಯಿತು ಬಾ, ಆಯಿತು ಬಾ, ಬಿಡ್ಲಿ ಬಾ. ಚೆನ್ನಾಗಿದಲ್ಲ ತುಂಬ ಚೆನ್ನಾಗಿದೆ, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಸೊ ಈ ಸಲ ನಾನು ವಿನಯ್ ದಿಲೀಪ್ ಬಂದಿದ್ದೀವಲ್ವಾ. ಸೊ ನೆಕ್ಸ್ಟ್ ಟೈಮು ನಮ್ಮ ಫ್ಯಾಮಿಲಿನ ಕರ್ಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ವಿನಯ್ ಪ್ಲ್ಯಾನ್ ಮಾಡಿರೋದು ಆ್ಯಕ್ಚುಲಿ ಇದು. ಸೊ ನಮ್ಮ ಫ್ಯಾಮಿಲಿನ ಕರ್ಕೊಂಬರೋಣ. ಸೊ ನೋಡ್ಬೋದು ಸನ್ರೈಸ್ ಆಗ್ತಿದೆ ಬೀಚ್ ಹತ್ರ. ಬೀಚ್. ಸೊ ಇದೇ ನಮ್ಮದು ರೆಸಾರ್ಟು, ಇದರಿಂದ ಇರೋದು ಆ್ಯಕ್ಚುಲಿ. ಸೊ ತುಂಬ ಯುನೀಕಾಗಿರೋ ಅಂಥದ್ದು. ವೆದರ್ ಅಂತೂ ಟಾಪ್ ಕ್ವಾಲಿಟಿ. ದಿಲೀಪ್ ಹೆಂಗಿದೆ ರೆಸಾರ್ಟು? ಡಿವೈನ್ ಪಾರ್ಕ್ ಥರ ಐತಿ ಅಂತೆ ಅವನಿಗೆ. ಅಂದರೆ ಗೋಪುರ ಎಲ್ಲ ಒಂಚೂರು ನೋಡ್ತಾವನಲ್ಲ, ಅದಕ್ಕಂತೆ. ಬಾಯ್ಲು ನಿಮಿಷ ಬಾಯ್ಲಿ ಅಲ್ಲಿ ಹೇಳು ಅವ್ರಿಗೆ, ಬ್ಲಾಗಲ್ಲಿ ಹೇಳು. ಈಗ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಈಗ ಎಲ್ಲಿಗೆ ಹೋಗ್ತಾ ಇರೋದು ಹೇಳು. ಬೆಂಗಳೂರು ಅಜ್ಜಿ ಮನೆ ಅಂತೆ. ಸೊ ಬೀಚ್ ಹತ್ರ ಹೋಗಿ ಯೋಗ ಮಾಡ್ತೀನಿ. ನೀನು ಯೋಗ ಮಾಡ್ತೀಯಾ? ಇಲ್ಲಪ್ಪ, ಮಾಡಲ್ವಾ? ವಿನಯ್ ಯೋಗ ಮಾಡಲ್ಲ, ನಾನೇನಾದ್ರು ಮಾಡಂಗಿದ್ದು ಮಾಡ್ತೀನಿ. ನಾನೊಂದು 2-3 ವೀಡಿಯೋ ಟ್ರೈ ಮಾಡಿ ಎತ್ಕೊಂಡಿದ್ದೀನಿ ಆಲ್ರೆಡಿ. ಅಂಕಲ್ ಪಕ್ಕ ಅದು ಕೂತ್ಕೋಬಾ. ಬಿದೋಯ್ತೀಯ ಬಾ ಮಗನೇ, ಬೇಡ. ಓಕೆ ನಾನು ಅದು ಇಲ್ಲೇ ಸೆಲ್ಫಿ ವಿಡಿಯೋ ಮಾಡ್ಕೋ. ಇಷ್ಟೊತ್ತಿಗೆ ನಮ್ಮ ಅಪ್ಪ ಇದೀನಿ, ನಡ್ಕೊಂಡು ಹೋಗಮ್ಮ ಅಲ್ಲೋ ಇದೆ. ಫ್ರೆಶ್ ಥರನ ಬೀಚ್ ಹತ್ರ ಅಂತ ಯಾವಾಗಲೂ ಮನೇಲಿ ಕುಡಿತಾನೆ ಇರ್ತೀವಲ್ವ. ಬೀಚ್ ಹತ್ರ ಹೋಗಿ ಫ್ರೆಶ್ ಕುಡಿಯೋಣ ಅಂತ ಫೀಲ್ ಮಾಡ್ಕೊಂಡಿರ್ತಾ ಇದ್ದೀನಿ. ಯಾಕಂದರೆ ಕಾಫಿ ಟೀ ನಾನು ಕುಡಿದೇ ಇಲ್ಲ, ಯಾವತ್ತೂ ಕುಡಿದಿಲ್ಲ. ಬಾಣನ್ ತಂದಲ್ಲಿ ಕುಡಿದಿದ್ದೆ, ಅದು ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಕುಡಿಲೇ ಇಲ್ಲಲ್ಲ. ಸೊ ಹಂಗಾಗಿ ಫ್ರೆಶ್ ಇವಾಗ ರೂಢಿ ಮಾಡ್ಕೊಂಡು ಬಂತು ಬೀಚ್ಗೆ. ಸೊ ಸನ್ರೈಸ್ ಆಗ್ತಿದೆ ನೋಡ್ಬೋದು. ನೋಡಿ ಈ ಸನ್ರೈಸ್ ನೋಡೋಕ್ಕೆ ನೋಡಿ, ನಮ್ಮ ಮಗನದು ಸಕ್ಕತ್ತಾಗಿರುತ್ತೆ. ಈಗ ಒಂದು ಫೋಟೋ ಹಿಡಿತೀನಿ ಒಂದು. ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ನಾನು ದಿಲೀಪ್ ಎಲ್ಲ. ಸೊ ದಿಲೀಪ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾನೆ, ವಿನಯ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ದಿಲೀಪ್ ಕಾರ್ನ್ಫ್ಲೆಕ್ಸ್ ತಿಂತಿದ್ದಾನಲ್ವ ಮಗನೇ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿದೆ. ಕೊಡುವೆ ನಡ್ಕೊತೀನಿ. ಇಡ್ಲಿ ಸಬ್ಬಕ್ಕಿ ಇಡ್ಲಿ, ಸವಿನ ಇಡ್ಲಿ ಅಲ್ಲ ಕಣೋ, ವರ್ಷಗೆ. ಎಸ್, ಚಟ್ನಿಗಳಲ್ವ ವಿನಯ್? ವೆರೈಟಿ ಚಟ್ನಿ ಪುಡಿ, ಚಟ್ನಿಗಳು, ಸಾಂಬಾರ್ ಇದೆ. ಇದು ಪೊಂಗಲ್ ಮತ್ತು ಉಪ್ಮಾ, ಪೊಂಗಲ್ಲು, ವಡ, ಪೂರಿ. ಇದು ಆಲೂ ಮಟರ್ ಇದೆ. ಹೌದಾ, ಹಾಕೊಂತೀಯಾ? ಸರಿ. ಇದು ವಿನಯ್ ಇದೇನು ಏನೇನು ಹಾಕಿದ್ದಾರೆ, ಚೀಸ್ ಹಾಕಿಟ್ಬಿಟ್ಟಿದ್ದಾರೆ ವಿನಯ್ ಜಾಸ್ತಿ. ಇದು ಹಾಕು. ಓಕೆ. ವೆಜಿಟೇಬಲ್ಸ್ ಸ್ಟೀಮ್ಡ್ ಅಲ್ವಾ ವಿನಯ್?
ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೊಫೆಟ್ ಅಂತೂ. ಸೊ ಯಾರು ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡಿ. ನಾವಂತೂ ಫುಡ್ಗೆ 100 ಮಾರ್ಕ್ಸ್ ಕೊಡ್ತೀವಲ್ವೇನೋ. ಹೌದು. ಏನು ಮಗನೇ, ಸುಮ್ಮನಿರು ಮಗನೇ, ನನ್ನ ಮಗನ ನಾನು ಕಾಪಾಡ್ಕೊಳ್ಳೋದೇ ಆಗೈತೆ ಹೋಗಿ ಹೋಗಿ. ಯೋಗಟ್ಸು ಸಲಾಡ್ಸು ಇನ್ನಲ್ಲಿ ಅದು ಬೇಕಲ್ಲೇನಾರು ಫ್ರೂಟ್. ಏನು ಬೇಕು? ನಾಯ್ದಲ್ಲ ಬಾರೋ, ನಾಯ್ದಲ್ಲ, ನೀನೇ ತಿನ್ನೋದು. ಅವ್ನು ಏನು ಮುಟ್ಬಿಡ್ತಾನೋ ಏನೋ. ಬ್ರಿಟಿಷ್ ಬೇಸ್ಡ್ ಬ್ರೆಡ್ಸು ನಾವಿದೆಲ್ಲ ತಿನ್ನಲ್ಲ ನಾವು. ಏನೇನೋ ಇಟ್ಟವ್ರೆ. ಸೊ ಇಷ್ಟೊಂಥರ ವೆರೈಟೀಸ್ ಬಂದಿದೆ. ಅದೇ ಇಲ್ಲಿ ಡೋನೆಟ್ಸು. ನನ್ನ ಮಗ ಬರೀ ಡೋನೆಟ್ಸ್ ಹತ್ರ ನಿಂತವನೆ. ಏನದ ಒಂದು ಎತ್ಕೊಂಡು ವೆರೈಟಿ. ದಿಲೀಪ್ 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 ಅಲ್ಲಿ ಚೆಕ್ಔಟ್ ಆಗ್ತಾ ಇದ್ದೀವಿ ನಾವು. ಸೊ ಚೆಕ್ಔಟ್ ಟೈಮಿಂಗ್ಸ್ ಇದು ಅಂತಲೇ ಹೇಳ್ಬೋದು. ಸೊ ಚೆಕ್ಔಟ್ ಆಗಿದೆ. ಸೊ ವಿನಯ್ ದಿಲೀಪ್ ಅಲ್ಲಿ ಹೊರಡ್ತಿದ್ದಾರೆ. ಸೊ ಒಂದು ಫೋಟೋಶೂಟ್ ಇತ್ತು. ಸೊ ಟ್ರೈಪಾಡ್ ತೊಗೊಬಂದಿದ್ದೆ ಮಾಡ್ಕೊಡೋಣ ಅಂತೇಳಿ. ಸೊ ಹೊರಡ್ತಾ ಇದ್ದೀವಿ ಚೆಕ್ಔಟಿಂಗ್. ಸೊ ಚೆನ್ನಾಗಿತ್ತು. ಸೊ ಇವತ್ತೊಂದು ವ್ಲಾಗ್ನ ಇಲ್ಲಿಗೆ ಮಾಡ್ತಾಯಿದ್ದೀನಿ. ನಿಮಗೆ ರೆಸಾರ್ಟ್ ಡೀಟೇಲ್ಸ್ ಏನಾದ್ರು ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಎಷ್ಟು, ಯಾವ ಪ್ರೈಸು, ನಾವು ಪೇ ಮಾಡಿದ್ದು, ಯಾವ ಪ್ಯಾಕೇಜಲ್ಲಿ ಬಂದಿದ್ವಿ ಅಂತೆಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಥ್ಯಾಂಕ್ ಯು ಆಲ್.